ತೇರನ್ನೆಳೆಯುತ್ತಾರೆ ತಂಗಿ ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ ತೇರನ್ನೆಳೆಯುತ್ತಾರೆ. ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ, ನೋಡಲಿಕ್ಕೆ ಹೋಗೋಣ ಬಾರೆ. ತೇರನ್ನೆಳೆಯುತ್ತಾರೆ ತಂಗಿ ತೇರನ್ನೆಳೆಯುತ್ತಾರೆ, ತೇರನ್ನೆಳೆಯುತ್ತಾರೆ ತಂಗಿ. ನಮಸ್ಕಾರ ವೀಕ್ಷಕರೇ, ಧಾರವಾಡ KIDB CID ED ರೆಡಿ. ಇವು ರೈಮಿಂಗ್ ವರ್ಡ್ಸ್ ಅಂತಾರಲ್ಲ, ಹೇಳ್ತಾರಲ್ಲ, ಪ್ರಾಸಗಳು. ಅಲ್ಲಿ ಇಲ್ಲಿ ಆಟ ನೋಟ ಇವೆಲ್ಲ ಪ್ರಾಸಗಳು. KIDBನಲ್ಲಿ ಪ್ರಾಸಗಳಿಗಿಂತ ತ್ರಾಸುಗಳು ಜಾಸ್ತಿ. ಯಾಕಂದರೆ ಇಲ್ಲಿ 14 ಮಂದಿಯ ಮೇಲೆ FIR ಆಗ್ತದೆ ಒಂದು ಸಮಯದಲ್ಲಿ 2022ರಲ್ಲಿ. ಯಾರು ಏನೇ ಹೇಳ್ಕೊಳ್ಳಿ, ಜನರೇ ಹೇಳ್ತಾರೆ ಈಗ, ಸರ್ ನೀವೇ ಅನಾವರಣ ಮಾಡಿದ್ದು KIDB, ಯಾರು ಏನನ್ನೋ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ಸರ್ ಕ್ರೆಡಿಟ್ ಆದರೆ ತಗೊಳ್ಳಿ, ಡೆಬಿಟ್ ಆದರೆ ತಗೊಳ್ಳಿ, ಏನಾದರೂ ತಗೊಳ್ಳಿ, ನೀವೇ ಹೇಳ್ತಿದ್ದೀರಾ KIDB ಹಗರಣವನ್ನು ತಂದಿದ್ದು ಹೊರಗಡೆ ಗರುಡ ಅಂತೇಳಿ. 2 ವರ್ಷದಿಂದ ವೀಕ್ಷಕರೇ, 2 ವರ್ಷಕ್ಕಿಂತ ಜಾಸ್ತಿನೇ ಆಯಿತು. ನಿಮಗೆ ಗೊತ್ತಿರಲಿ, ದಾಖಲೆ ಸಮೇತ ಇವನ್ ಮರಿತಿಬ್ಬೇಗೌಡರು ಕೂಡ, JDSನ ಮರಿತಿಬ್ಬೇಗೌಡರು ಕೂಡ ಹಗರಣವನ್ನು ಈ MB ಪಾಟೀಲ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಮೂಲ ಮಾಲೀಕರು ಸುಮಾರು 23 ಲಕ್ಷ ರೂಪಾಯಿ ಪರಿಹಾರ ಪಡೆದಿದ್ದಾರೆ. 2ನೇ ಬಾರಿ ಅಂತ ಹೇಳಿದಾಗ, 2ನೇ ಬಾರಿಗೆ ರೈತರು ಪಡೆದಿಲ್ಲ, ಡೂಪ್ಲಿಕೇಟ್ ಆಗಿ ಅಂದರೆ ಖಾತೆಗಳನ್ನ IDBI ಖಾತೆನಲ್ಲಿ ಬೇರೆ ಬೇರೆ ಮಾಡಿಕೊಂಡು ಇಲ್ಲಿ ಡಬಲ್ ಪೇಮೆಂಟ್ ತೊಗೊಂಡಿದ್ದಾರೆ ಅಂತ ಹೇಳಿ MB ಪಾಟೀಲ್ ಹೇಳಿದರು. ಅದನ್ನು ಸ್ಕ್ರೀನ್ ಮೇಲೆ ತೋರಿಸ್ತೀವಿ. ದಾಖಲೆ ಕೊಟ್ಟಿದ್ದು ಯಾರು ಅಂತ ಹೇಳಿ ಹೇಳಬೇಕಾ? ನೋಡಿ, ಇಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಕಡೆಗೆ MB ಪಾಟೀಲ್ರು ಒಪ್ಕೊಂಡ್ರು. ಹೇಗೆ ಹೊರಗೆ ಬಂತು ಅಂತ ಹೇಳಿ, ಡೇ 1ನಿಂದ ಸಮುದ್ರ ಮಂಥನ 27 ಆಗಿದೆ ವೀಕ್ಷಕರೇ. ಅಂದರೆ ಪ್ರತಿಯೊಬ್ಬರು CID ಕಚೇರಿನಲ್ಲಿ ಗರುಡ ಹಾರಾಡ್ತಾನೆ ಇತ್ತು. ಯಾಕಂದರೆ ಇದು ವಿದ್ಯಾಗಿರಿ ಸ್ಟೇಷನ್ನಿಂದ CID ಕಚೇರಿಗೆ ಬಂದಿತ್ತು. ಕಾರಣ ಬಹುಕೋಟಿ ಹಗರಣ. ನಿಮಗೆ ಒಂದಿಷ್ಟು ಝಲಕ್ ಕೂಡ ತೋರಿಸ್ತೇವೆ. ಮಮತಾ ಹೊಸಗೌಡರು ಅಂತ ಹೇಳಿ ಈ SLO ಅಂದರೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಸಜ್ಜನ್ ಅಂತ ಇದ್ರು. ಪುಣ್ಯಾತ್ಮ ಹೋಗ ಮುಂದೆ ರಿಟೈರ್ ಆಗಿ ಹಿಂದಿನ ದಿವಸ ರಿಟೈರ್ ಆಗೋ ಸಮಯದಲ್ಲಿ ಎಂತಿಂಥ ಕೆಲಸಗಳು ಮಾಡಿ ಹೋಗಿದ್ದಾರೆ. ಈಗ 1 ವರ್ಷದ ಮೇಲೆ ಆಯಿತು ಧಾರವಾಡ ಜೈಲಿನಲ್ಲಿ ಇದ್ದಾರೆ. A1 ಅವರೇ ಹೊರಗೆ ಬರ್ತಾನೆ ಇಲ್ಲ. ಕಾರಣ ಅಗ್ನಿ ಎಂಬ ಖಡಕ್ ಬೆಂಕಿ ಆಫೀಸರ್. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, 14 ಮಂದಿ ಮೇಲೆ ವಿದ್ಯಾಗಿರಿ ಸ್ಟೇಷನ್ ಧಾರವಾಡದಲ್ಲಿ FIR ಆಯಿತು. ನಾವು ಪ್ರತಿ ಸತಿ ಹೇಳಿ 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 ಸಾಕಷ್ಟು. ಅದಾದಮೇಲೆ ಮಮತಾ ಹೊಸಗೌಡರಿಗೆ ಅನಿವಾರ್ಯತೆಗಳು ಬಂದವು. ಶಂಕದಿಂದ ತೀರ್ಥ ಬಂತು, ಹೆಡ್ ಆಫೀಸ್ನಿಂದ ಒಂದು ಲೆಟರ್ ಬಂತು FIR ಮಾಡಿ ಅಂತ. ನಂತರ ಈಗ ED ಎಂಟ್ರಿ ಆಗಿದೆ. ಮಮತಾ ಹೊಸಗೌಡರು ಕೂಡ ಬೆಂಗಳೂರಿಗೆ ಹೋಗಿ ಬಂದರು. EDನವರು ಸಾಕಷ್ಟು ಜನರಿಗೆ ಈಗ 3 ತಿಂಗಳ ಕೆಳಗಡೆ ನೋಟಿಸ್ ಕೊಟ್ಟಿದ್ದಾರೆ. ಹಾಗೆ KIDBನ ಆಫೀಸರ್ಗಳಾದ ಪ್ರಕಾಶ್ ಅವರು, IE ಅವರು ಫೈಲ್ಗಳನ್ನು ತಗೊಂಡು ED ಆಫೀಸಿಗೆ ಹೋಗೋದು ಬರೋದು ನಡೆದೇ ಇದೆ. ಗರುಡನಿಗೆ ಅದೆಲ್ಲದರ ಬಗ್ಗೆ ಮಾಹಿತಿ ಇದೆ. ಇಲ್ಲಿ ಜಾರಿ ನಿರ್ದೇಶನಾಲಯ ಅವರು ಬಂದು ಅವ್ರ ರೀತಿಯಿಂದ ಒಂದು ಮಾತು ಹೇಳಬೇಕು ಅಂದರೆ, CID ಅಗ್ನಿ ಅವರು ಎಷ್ಟು ಅದ್ಭುತವಾಗಿ ಇದನ್ನು ಅನಾವರಣ ಮಾಡಿದ್ದಾರೆ ಅಂದರೆ, ಅವರಿಗೆ ಒಂದು ಅಪ್ರಿಸಿಯೇಷನ್ ಲೆಟರ್ ಕೂಡ ಸಿಗ್ತದಂತೆ ಗರುಡ ಹೇಳಿತ್ತು, ಸಿಕ್ಕಿತ್ತು. ನಿಮಗೆ ತೋರಿಸ್ತೀನಿ ಕೂಡ ವೀಕ್ಷಕರೇ. ಇಲ್ಲಿ ಕಡೆಗೆ ಬ್ಯಾಂಕಿನವರೇ ಮೋಸ ಮಾಡಿದ್ರು. ಅಂದರೆ ಮಿಲಾಪಿನಲ್ಲಿ ಅವರು ಇದ್ರು. ಲಕ್ಷ್ಮಣ್ ಅಂತ ಹೇಳಿ, ಮಂಜುನಾಥ್ ಅಂತ ಹೇಳಿ IDBಯನ್ನ ಅಧಿಕಾರಿಗಳು, ಬ್ಯಾಂಕ್ನವರು. ಇಲ್ಲಿ 11/4/2023ಕ್ಕೆ ಸಜ್ಜನ್ ಒಳಗೆ ಹೋಗ್ತಾರೆ. ಲೆಕ್ಕ ಹಾಕ್ರಿ, 11/4/2023. ಈಗ 15-16ನೇ ತಾರೀಕು ಆಗಿದೆ. ಇವಾಗ ಜುಲೈ 2024. ಇನ್ನೂವರೆಗೂ ಆತ ಒಳಗಡೆನೆ ಇದ್ದಾನೆ. ಅಲ್ಲಿ ದೇವರ ಪ್ರಸಾದ ತಗೊಂಡು ಕೂತ್ಕೊಂಡಿದ್ದಾರೆ. ವ್ಯಕ್ತಿಗಳು ಇಲ್ಲಾರ್ದವರು ಅಂದರೆ FIRನಲ್ಲಿ 14 ಮಂದಿ ಕಾಣಿಸಿದಾಗ CID ಅವರು ಎಷ್ಟು ಅದ್ಭುತವಾಗಿ ಅಗ್ನಿಯವರು ತನಿಖೆ ಮಾಡಿದ್ರು ಅಂದರೆ, ಆರೋಪಿಗಳ ಸಂಖ್ಯೆ ಮತ್ತು FIRಗಳು ಬೇರೆ ಆದವು. 14 ಹೋಗಿ
20 ಮೇಲ್ಪಟ್ಟು ಹೋಯಿತು ಅಂದ್ರೆ ಲೆಕ್ಕ ಹಾಕಿ. ರವಿ ಕಾಣದ್ದನ್ನ ಕವಿ ಕಂಡ, ಮಮತಾ ಹೊಸಗೌಡರಿಗೆ ಅಲ್ಲಿ ಏನು ಕಾಣಲಿಲ್ಲ ಎಫ್ಐಆರ್ನಲ್ಲಿ, CID ಅವ್ರಿಗೆ ಕಾಣ್ತು. ಇವ್ರಿಗೆ ಈಗ ED ಅವರು ನೋಟಿಸ್ಗಳನ್ನ ಕೊಡಬೇಕು. ಯಾಕಂದ್ರೆ ಅಲ್ಲಿ ಅಗ್ನಿ ಅವರು ಆಲ್ರೆಡಿ ಮ್ಯಾಕ್ಸಿಮಮ್ ಕೆಲಸವನ್ನ ಮಾಡಿಬಿಟ್ಬಿಟ್ಟಿದ್ದಾರೆ. ಇಲ್ಲಿ EDಗೆ ಬಂದಿದೆ, ED ಅಲ್ಲಿ ಕೆಲವೊಂದು ದೂರ ಆಗಿದೆ, ಅವರು ತನಿಖೆ ನಡೆಸಲಿ. ಈಗ ಹೇಳ್ತಾರಲ್ಲ, ಈಗ ನಡೀತಾ ಇದೆ ವಿಧಾನಸೌಧದಲ್ಲಿ ಇನ್ನೊಂದು 15 ದಿವಸ ಎಲ್ಲರೂ ಬ್ಯುಸಿ. ಈ ಸಮಯದಲ್ಲಿ ಕೆಲವೊಂದು ಈಗ ED ಇಲ್ಲಿ ಮೂಡ ಹಗರಣದಲ್ಲಿ ಹೊರಗೆ ಬಂದಿರೋದ್ರಿಂದ ಇದು ಕೂಡ ಹಿಂಗೆ ಬಂದ್ಬಿಡ್ಲಿ. ಯಾಕಂದ್ರೆ ಈಗ ವಾಲ್ಮೀಕಿ ಹಗರಣ, ಮೂಡ ಹಗರಣ ಎಲ್ಲ ಈಗ ವಾಲ್ಮೀಕಿ ಹಗರಣದಲ್ಲಿ ED ಎಂಟ್ರಿ ಆಗಿರೋದ್ರಿಂದ ಇಲ್ಲಿ ಕೂಡ ಒಂದಿಷ್ಟು ಬಂದ್ಬಿಡ್ಲಿ ಅನ್ನೋ ಲೆಕ್ಕದಲ್ಲಿ ಚುರುಕಾಗ್ಲಿ ಆಗ್ಲಿ, ಹಗರಣ ಹೊರಗೆ ಬರಲಿ. ಯಾಕಂದ್ರೆ ಹೇಳ್ತಾರಲ್ಲ, ನಿಮ್ ಪ್ರತಿ ಸತಿ ಹೇಳಿನಿ, ಕಬ್ಬನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೇಕು, ಹಂಗೆ ಬಾಯಿಗೆ ಇಟ್ಕೊಂಡ್ರೆ ಎಕ್ಸಿಟ್ ಎಲ್ಲಿಂದ ಬರ್ತದೆ ಅಂತ ಹೇಳಿ ನಾನು ಪದೇ ಪದೇ ಹೇಳೋದೇ. ಅದಕ್ಕೆ ಉದ್ದಿರ್ತದೆ, ಹಂಗೆ ನುಂಗು ಬಡಿತಾ ಹೋದ್ರೆ ಎಲ್ಲಿ ಹೋಗ್ಬೇಕು ಅದು ಹೊಟ್ಟೆಗಿಂದ ಬರಲಿ ಅದು. ಇಲ್ಲಿ 2012ರಲ್ಲಿ 78 ಲಕ್ಷ ರೂಪಾಯಿ ಪರಿಹಾರ 3 ಎಕರೆಗೆ ಒಬ್ಬತ್ತ ತಗೊಳ್ತಾನೆ ಬಸಪ್ಪ ಶಿರೂರು ಅಂತೇಳಿ. ಇದನ್ನ ಅನಾವರಣ ಮಾಡಿದ್ದು ಅಗ್ನಿ ಅವರು. ಯಾಕಂದ್ರೆ ಈಗ ಮಾಡಿದ ಕೆಲಸಗಳನ್ನ ನಾವು ಒಪ್ಪಲೇಬೇಕು. ಅಗ್ನಿ ಅವರು ಈ ತನಕ ಸಜ್ಜನ್ ಅವರಿಗೆ ಜಾಮೀನು ಆಗ್ಲಾರ್ದಂಗೆ ನೋಡ್ಕೊಂಡಿದ್ದಾರೆ, ನಿಮಗೆಲ್ಲ ಗೊತ್ತೇ ಇದೆ. ವಿಧಾನ ಪರಿಷತ್ನಲ್ಲಿ ಧ್ವನಿ ಎತ್ತಿದ್ರು. ಇಲ್ಲಿ 2012-13ರಲ್ಲಿ KDB ಧಾರವಾಡ ವ್ಯಾಪ್ತಿಯಲ್ಲಿ ಸ್ವಾಧೀನಪಡಿಸಿಕೊಂಡ ಜಮೀನುಗಳಲ್ಲಿ ನಕಲಿ ಖಾತೆಗಳನ್ನ ಇಲ್ಲಿ ಸೃಷ್ಟಿ ಮಾಡ್ತಾರೆ. ನಕಲಿ ಖಾತೆಗಳನ್ನ ಉಚ್ಚಿ ಹೊಯ್ಯಲ್ಲಿ ವೆಲ್ಕಮ್ ಕಿಟ್ ಕೊಟ್ಟು ಹೋಗಿದ್ದಾರೆ. ನಿಮಗೆ 27 ಎಪಿಸೋಡ್ ಹಂಗೆ ಮಾಡಲಿಲ್ಲ ನಾವು, ಹೆಂಗೆ ಮಾಡಿರ್ತದೆ ಗರುಡ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಗರುಡನ ಶ್ರಮ ಡೇ 1 ಎಪಿಸೋಡ್ 1 27 ಎಪಿಸೋಡ್ ಬಂದಿದಾವಂದ್ರೆ ಯಾವ ಚಾನಲ್ ಕೂಡ ಹಾಕಿಲ್ಲ ಸ್ವಾಮಿ. 27 ಎಪಿಸೋಡ್ಗಳನ್ನ ಆ ಪರಿ ತೋರಿಸಿದೀವಿ ನಾವು. ಹೇಳ್ಕೋಬಹುದು. ಈಗ ನಾನು ಹೇಳೋದು ಘಂಟಾಘೋಷವಾಗಿ ಇದು ನಮ್ಮದೇ, ಕೇವಲ ನಮ್ಮದೇ ಫಲಶ್ರುತಿ ಅಂತೇಳಿ. ಬಾಕಿ ಹೇಳ್ತಾರಲ್ಲ, ಹಗರಣ ಹೊರಗೆ ಬರಲಿ, ಅದರಲ್ಲಿ ಏನಿದೆ ಹೇಳ್ತಾರಲ್ಲ, ಮಗುವಿನ ಅಂಡಿಗೆ ಅಪ್ಪ ಮುದ್ದು ಕೊಟ್ಟರು ನಗ್ತದೆ, ಕಿಲ ಕಿಲ ಅಂತ ಹೇಳಿ ಅಮ್ಮ ಕೊಟ್ಟರು ನಗ್ತದೆ. ಹಂಗೆ ಹಗರಣ ಹೊರಗೆ ಬಂದ್ರೆ ಸಾಕು, ನ್ಯಾಯ ಸಿಕ್ಕರೆ ಸಾಕು ಅಂತ ಹೇಳಿ ಗರುಡ ಹೇಳ್ತದೆ. ನಮಗೆ ನಾವೇ ಗುಡ್ಡ ಹಾಕ್ಯಣದು, ನಾವೇ ಬೆಂತ ಹಟ್ಕೊಳೋದು ಬೇಕಾಗಿಲ್ಲ. ಜನರಿಗೆ ಇಲ್ಲಿ ಗೊತ್ತಿದೆ. ವೀಕ್ಷಕರೇ, ಇಲ್ಲಿ 4 KDB ಅಧಿಕಾರಿಗಳ ಮೇಲೆ FIR ಆಗ್ತದೆ. ಹಾಗೆ ಇನ್ನೊಂದು 10 ಮಂದಿ ಏಜೆಂಟ್ರು ಅವರು ಇವರು ಸೇರಿ ಒಟ್ಟು 14 ಜನರ ಮೇಲೆ ವಿದ್ಯಾಗಿರಿ ಠಾಣೆಯಲ್ಲಿ FIR ಆಗ್ತದೆ. 20 ಕೋಟಿ ಹಗರಣ ಇರೋದ್ರಿಂದ ಇದು CIDಗೆ ವರ್ಗ ಆಗ್ತದೆ. ಯಾಕೆ CIDಗೆ ಬಂತು, ವಿದ್ಯಾಗಿರಿ ಅವರು ಯಾಕೆ ಮಾಡಲಿಲ್ಲ ಅಂತಂದ್ರೆ, ಬಹುಕೋಟಿ ಹಗರಣ ಆಗಿರೋದ್ರಿಂದ ಇಲ್ಲಿ ಮಜಾ ನೋಡಿ, ಕಳ್ಕೊಂಡವರೇ ಯಾರ. ಇಲ್ಲಿ ಡಬಲ್ ಪೇಮೆಂಟ್ 2012-13ರಲ್ಲಿ ಒಂದು ಪೇಮೆಂಟ್ ತಗೊಂಡಿರ್ತಾರೆ 19 ಕೋಟಿ, ಮತ್ತೆ 2000 ಇಲ್ಲಿ ಮತ್ತೆ 22 ಈಗ ಮುಂಚೆ ಅಂದ್ರೆ ಅದ್ರ ನಂತರ ರೈತರಿಗೆ ಬರೋದಿಲ್ಲ ಸ್ವಾಮಿ. ಇಲ್ಲಿ ಏಜೆಂಟ್ ಅಂತಿರು, ಏಜೆಂಟ್ ಅನ್ನೋ ಪದನೇ ಇಲ್ಲ ಅಂತ ಹೇಳ್ತಾರೆ. ಮತ್ತೆ ಇವ್ರು ಯಾರು ಅಂತ ಕೇಳೋದು, ಏಜೆಂಟ್ರಿಗೆ ಬರ್ತವೆ. ಅದರಲ್ಲಿ 4 ಮಂದಿ ಮಿಲಾಪಿ ಕುಸ್ತಿ ಇವ್ರಿಗೆ ಬಂದಿರ್ತದೆ. ಯಾರು ಅಂತ ಹೇಳಿ ನಿಮಗೆ ಅಲ್ಲಿ ಅನಾವರಣ ಮಾಡಿನೇ ತೋರಿಸ್ಬಿಟ್ಟಿದ್ದಾರೆ. ಗೊತ್ತಿರಲಿ, VD ಸಜ್ಜನ್ ಅಂತ ಹೇಳಿ, ಹಾಗೆ KM ಶಿಂಪಿ ಅಂತ ಹೇಳಿ. KDB 4 ಅಧಿಕಾರಿಗಳು ಯಾರು ಅಂದ್ರೆ ಶಂಕರ್ ತಳವಾರ್ ಅಂತ ಹೇಳಿ, ಹಾಗೆ ಈ ಧಾರವಾಡ ಕಚೇರಿ ಒಳಗೆ ಹೇಮಚಂದ್ರ ಚಿಂತಾಮಣಿ ಅಂತ ಹೇಳಿ ಇವ್ರಿಗೆ. ಇಲ್ಲಿ ಮಜಾ ನೋಡಿ, 2022-23 KDB ನಾವು ಗರುಡ ಸಾಕಷ್ಟು ಮಾಹಿತಿ ಹಕ್ಕಿನಲ್ಲಿ ಕೇಳಿದ್ವಿ. ಕಡೆಗೆ ಲೋಕಾಯುಕ್ತಕ್ಕೆ 2 ದೂರನ್ನ ನಾನೇ ಕೊಟ್ಟಿದ್ದೀನಿ. ಇದು ಕೂಡ ಫಲಶ್ರುತಿಯ ಒಂದು ಭಾಗ ಅಂತ ಕೂಡ ನೀವು ಹೇಳ್ಬೋದು. 2022-23 ಆಡಿಟ್ ಇನ್ನೂ ಆಗಬೇಕು ಅಂತ ಹೇಳಿ ಜುಲೈನಲ್ಲಿ ಗರುಡನಿಗೆ ಲೆಟರ್ ಕೊಡ್ತಾರೆ. ನೀವು ನೋಡಬೇಕು, ಅಂದ್ರೆ ಆಡಿಟೇ ಆಗಿಲ್ಲ ಅಂತ ಹೇಳಿ. ಇಲ್ಲಿ ಎಲ್ಲರೂ ನುಡಿಸ್ಕೊಂಡ್ಬಿಡ್ತಾರಲ್ಲ ಹೆಂಗೆ. ಈ ಮುಂಚೆ ಗಿರೀಶ್ ಅವ್ರನ್ನ ಕೂಡ ಭೇಟಿಯಾಗಿದ್ವಿ ನಾವು. ಹೆಡ್ ಆಫೀಸಿಗೆ ನಾವು ನಮ್ಮದೇ ರೀತಿಯಲ್ಲಿ ಹೆಡ್ ಆಫೀಸನ್ನು ಕೂಡ ಭೇಟಿಯಾಗಿದ್ವಿ. ಎಲ್ಲವನ್ನ ಹಿಂತಿರುಗಿ ನೋಡಿದಾಗ ನಿಮಗೆ ಗರುಡ ತೋರಿಸ್ತದೆ. ಇಲ್ಲಿ ಮೂಲ ಮಾಲೀಕರು ಬೇರೆ, ನಕಲಿ ಮಾಲೀಕರು ಬೇರೆ. ಹಾಗೆ ಈ ದಾಖಲೆಗಳನ್ನ ಸೃಷ್ಟಿಸಲಿಕ್ಕೆ ಯಾರ್ಯಾರು ಕಾರ್ಯಕರ್ತರು, ಕಾರಣೀಭೂತರು ಎಲ್ಲವನ್ನ ತೋರಿಸ್ತದೆ. ಯಾಕಂದ್ರೆ ಇದು ಭೂತಕಾಲದ ಕಥೆ. ಧಾರವಾಡ ಕೆಲಿಗೇರಿ, ಮುಮ್ಮಿಗಡ್ಡಿ, ಕೋಟೂರು ಗ್ರಾಮಗಳಲ್ಲಿ ವಶಪಡಿಸಿಕೊಂಡ ಜಮೀನುಗಳ ಡಬಲ್ ಪೇಮೆಂಟ್ಗಳು ಈ ಅನಾವರಣ ಆಗಿದೆ. ಯಾರೋ 40 ಕೋಟಿ 50 ಕೋಟಿ ಅಂತ ಹೇಳ್ತಾ ಇದ್ದಾರೆ.
ಇನ್ನೂ ಕೆಲವೊಂದು FIR ಆಗಿ CIDಗೆ ಬಂದಿಲ್ಲ. CIDಗೆ ಬಂದಿರೋದೇ 19,99,55,000 ನೆನಪಿರಲಿ. ಏನೋ ಹೇಳ್ತಾರೆ 80 ಕೋಟಿ 40 ಕೋಟಿ. ಬಸವರಾಜ ಕೊರವರವರು ಸುಮಾರು ಒಂದು 40 ಕೋಟಿಯ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇವನ್ನು ಕೂಡ ಸ್ಟಾರ್ಟ್ ಮಾಡಿ ಬರೀ 19 ಕೋಟಿಗೆ ಕೈ ತಗೋಬೇಡ್ರಿ, ರಾಜಸ್ವ ಮತ್ತೆ ವಾಪಸ್ ಬರಲಿ ಅನ್ನೋ ರೀತಿಯಲ್ಲಿ ಬಹಳ ಅದ್ಭುತವಾಗಿ ಹೋರಾಡಿದ ವ್ಯಕ್ತಿ ಅಂತಂದ್ರೆ ಸಾಮಾಜಿಕ ಕಳಕಳಿಯ ಬಸವರಾಜ ಕೊರವರವರು. ಇಲ್ಲಿ 19,99,55,000 ಎರಡನೇ ಬಾರಿಗೆ ಪೇಮೆಂಟ್ ಆಗಿದೆ. CIDಗೆ ಬಂದಿರೋದು ಕೇವಲ 19,99,55,000. ಅಂದ್ರೆ ಇಲ್ಲಿ 40 ಕೋಟಿ ಎಲ್ಲಿಂದ ತಗೊಂಡ್ಬರ್ತೀರಿ, ಯಾರು ಹೆಂಗ್ ಮಾಡಬೇಕು, ತನಿಖೆ ಎಷ್ಟು ಸಿಗ್ತದೆ, ಏನು FIR ಆಗುತ್ತೆ ಅಷ್ಟು ಮಾಡಿದ್ದಾರೆ ಅಗ್ನಿಯವರು ಬಹಳ ಅದ್ಭುತವಾಗಿ. ಮುಂದೆ ಇಲ್ಲಿ ನಾವು ಗಿರೀಶ್ ಅವ್ರನ್ನ ಭೇಟಿಯಾಗಿದ್ವಿ, ದಯಾನಂದ್ ಭಂಡಾರಿ ಅವ್ರನ್ನ ಭೇಟಿಯಾಗಿದ್ವಿ, ಹಾಗೆ ಈಗ ಪ್ರೆಸೆಂಟ್ ಏನಿದಾರಲ್ಲ CEO ಮಹೇಶ್ ಅವ್ರನ್ನ ಭೇಟಿಯಾಗಿದ್ವಿ. ಇನ್ನೂ 38-39 ಕೋಟಿಯ ದಾಖಲೆಗಳು ಬಸವರಾಜ ಕೊರವರವರು ರಿಲೀಸ್ ಮಾಡಿದ್ದಾರೆ. ಗರ್ಡ ಕೂಡ ನಿಮಗೆ ತೋರಿಸಿದೆ ಅದನ್ನು. ಈಗ ಸದ್ಯಕ್ಕೆ ED ಬಂದಿರೋದು ಕೆಲವೊಂದು ವ್ಯಕ್ತಿಗಳಿಗೆ ನೋಟಿಸನ್ನು ಕೊಡ್ತಾನೆ ಬಂದಿದೆ. ಕೆಲವೊಬ್ರು ಹೋಗಿ ಬಂದಿದ್ದಾರೆ, ಕೆಲವೊಬ್ರು ಹೋಗ್ಲಿಕ್ಕೆ ಭಯ ಪಡ್ತಾ ಇದ್ದಾರೆ. ಏನೇ ಆಗಲಿ ಇಲ್ಲಿ ರೈತರು ಕೂಡ ನಕಲಿ ಆಗ್ಬಿಟ್ಟಿದ್ದಾರೆ, ಏಜೆಂಟ್ರು ರೈತರಾಗ್ಬಿಟ್ಟಿದ್ದಾರೆ. ದುಡಿಲಿಲ್ಲ, ದುಃಖ ಪಡಿಲಿಲ್ಲ, ಡಬಲ್ ಪೇಮೆಂಟ್ ತಗೊಂಡು ಈಗ ಸಜ್ಜನ್ ಅವರ ಹೇಳ್ತಾರಲ್ಲ ಚೀಮಾರಿ ಎಷ್ಟು ಹಾಕಿದ್ರು ಆಗಲ್ಲ. ಯಾಕಂದ್ರೆ ಅವರು ಊಟ ಮಾಡಿದ KIDB ತಟ್ಟೆನಲ್ಲಿ ಒಯ್ದ್ಬಿಟ್ಟಿದ್ದಾರೆ. ಯಾರು ಅನಾವರಣ ಮಾಡಿದ್ರು, ಯಾಕೆ ಅನಾವರಣ ಮಾಡಿದ್ರು, ಯಾರು ಹೊರಗೆ ತಂದ್ರು, ನಮ್ಮಲ್ಲೇ ಮೊದಲು ನಮ್ಮದೇ ಇಂಪ್ಯಾಕ್ಟ್ ಅಂತ ಹೇಳೋದಕ್ಕಿಂತ ಮುಂಚೆ ಗರ್ಡ ನಿಮಗೆ ಹಿಂತಿರುಗಿ ನೋಡಿದಾಗ ಏನಂತ ಹೇಳಿ ತೋರಿಸ್ಬಿಡ್ತದೆ. ಒಂದಿಷ್ಟು ಝಲಕ್ಕನ್ನು ನೀವು ನೋಡಿ ನಂತರ ಈಗ ನಾವು ಹೇಳಿದ್ವಲ್ಲ KIDB, CID, ED ಇದು ಭಾಗ 1 ಅಂತ ತಿಳ್ಕೊಡ್ರಿ. ಭಾಗ 2ರಲ್ಲಿ ಇನ್ನು ಮುಂದುವರೆದ ಭಾಗಗಳನ್ನು ಗರ್ಡ ನಿಮಗೆ ತೋರಿಸ್ತದೆ. ನಮಸ್ಕಾರ. ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಜಯತೆ. ನಮಸ್ಕಾರ ವೀಕ್ಷಕರೇ, CID ಸಿಂಗಂ ಅಗ್ನಿ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ನಿಮ್ಗೆ ಗೊತ್ತಿದೆ KIDB ಹಗರಣ. ಇಲ್ಲಿ ಭೂ ಸ್ವಾಧೀನ ಮಾಡ್ತಾ ಹಣವನ್ನು ಸ್ವಾಹ ಮಾಡಿದ್ರು. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಸುಮಾರು ಒಂದು 19-20 ಕೋಟಿ ಹಗರಣವನ್ನು ಮಾಡಿದ್ರು. ಅಂದರೆ ಡಬಲ್ ಪೇಮೆಂಟ್. 2012ರಲ್ಲಿ ಆಲ್ರೆಡಿ ತೊಗೊಂಡಿರ್ತಾರೆ, 2022ರಲ್ಲಿ 10 ವರ್ಷಗಳ ನಂತರ ಮತ್ತೆ ಬೇರೆ ಬೇರೆ ಆ ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ, ಆಧಾರ್ ಕಾರ್ಡ್ಗಳನ್ನು ಕ್ರಿಯೇಟ್ ಮಾಡಿ ಇಲ್ಲಿ ನುಂಗ್ ಹಾಕ್ತಾರೆ. ಇಲ್ಲಿ KIDB ಅಧಿಕಾರಿ ಸಜ್ಜನ್ ಹಾಗೆ ಇನ್ನೂ ಇತರರ ಜೊತೆಗೆ ಮಿಲಾಪಿಯಾಗಿ ದುರಂತ ನೋಡಿ ಈ ಬ್ಯಾಂಕ್ ಎಂಪ್ಲಾಯಿಗಳು IDBI, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್, ಅವರು ಪಾಪ ಬ್ಯಾಂಕಿಗೆ ಕೂಡ ಮುಜುಗರ ಆಗಿರಬೇಕು ಅಂತ ಈ ಕೆಲಸಗಾರರು ಅಲ್ಲಿ ಮಿಲಾಪಿಯಾಗಿದ್ದಾರೆ. ಸೊ ಈ ತನಿಖೆ ಅಂದರೆ 14 ಮಂದಿ ಮೇಲೆ ಒಂದು FIR ಆಗ್ತದೆ ದಿನಾಂಕ 23/12/2022. ಬಹುಕೋಟಿ ಹಗರಣ ಆಗಿರೋದ್ರಿಂದ ಇದನ್ನ CIDಗೆ ವರ್ಗಾವಣೆ ಮಾಡ್ತಾರೆ ವಿದ್ಯಾಗಿರಿ ಪೊಲೀಸ್ ಠಾಣೆಯಿಂದ. ಅಗ್ನಿಯವರು ಇದನ್ನ ಕೈಗೆತ್ತಿಕೊಳ್ತಾರೆ. ಒಂದು ರೀತಿಯಿಂದ ಚಾಲೆಂಜಿಂಗ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಿಮಗೆ ಗೊತ್ತಿರಲಿ, ಧಾರವಾಡದ KIDBನಲ್ಲಿ ಯಾವುದೇ ದಾಖಲೆ ಕೇಳಿ ಬೇಗ ಸಿಗೋದಿಲ್ಲ, ಸರಿಯಾಗಿ ಇರೋದಿಲ್ಲ. ಕೆಲವೊಂದು ದಾಖಲೆಗಳನ್ನು ಒಂದು ರೀತಿಯಿಂದ ಅಲ್ಲಿಂದ ಎಸ್ಕೇಪ್ ಮಾಡಿಬಿಟ್ಟಿದ್ದಾರೆ, ಅದನ್ನು ಕಳೆದು ಬಿಟ್ಟಿದ್ದಾರೆ. ಅಂದರೆ ಅಗ್ನಿಯವರ ಪರಿಸ್ಥಿತಿ ಹೆಂಗಿತ್ತು ಅಂತ ತಗೊಂಡಾಗ ಅಂದರೆ ಒಂದು ರೀತಿಯಿಂದ ಸಿಮೆಂಟ್ ರೋಡ್ನಲ್ಲಿ ಹುಲ್ಲನ್ನು ಬೆಳೆಸಿದಂಗೆ ಆಗಿತ್ತು. ಕಷ್ಟ ಸಾಧ್ಯ, ಬಟ್ ಮಾಡಿದ್ರೆ ಅವರು ಅನ್ನೋದೇ ಒಂದು ವಿಶೇಷ. ಇಲ್ಲಿ ಹೆಂಗೆ ಅಂದರೆ ಅವ್ರಿಗೆ ಏನು ಬೇಕು ಅದನ್ನು ಸ್ಟಡಿ ಮಾಡಲಿಕ್ಕೆ ಸುಮಾರು ವರ್ಷಗಳು ಬೇಕಾಗ್ತವೆ. ಯಾಕಂದರೆ ಇದು ಹಗರಣವನ್ನು ಭಾಳ ವ್ಯವಸ್ಥಿತವಾಗಿ ಮಾಡಿದ್ರು.
ನಿಮಗೆ ಗೊತ್ತಿರಲಿ, ನಾವು ಹೆಡ್ ಆಫೀಸು ಕೂಡ ಹೋಗಿದ್ವಿ. ಅಲ್ಲಿ ಆಡಿಟಿಗೆ ಅಂದರೆ 2012ರಲ್ಲಿ ಆಡಿಟ್ ಆಗ್ತದೆ. 2022ರಲ್ಲಿ ಈ ಪೇಮೆಂಟ್ ಡಬಲ್ ಪೇಮೆಂಟ್ ಯಾಕೆ, 10 ವರ್ಷದ ಪೇಮೆಂಟ್ಗಳು ಈಗ ಯಾಕೆ ಆಗ್ತಾ ಇದ್ದಾವೆ ಅಂತ ಹೇಳಿ ಒಬ್ಬರು ಕೇಳಿಲ್ಲ. ಆಡಿಟ್ನಲ್ಲಿ ಎಲ್ಲೂ ಉಲ್ಲೇಖ ಮಾಡಿಲ್ಲ. 19-20 ಕೋಟಿ ರೂಪಾಯಿ ಯಾಕೆ? ಏನು ಕೋರ್ಟ್ ಕೇಸ್ ಇದೆಯಾ? ಕೋರ್ಟ್ನಲ್ಲಿ ಏನಾದರೂ ಅಮೌಂಟ್ ಇಟ್ಟಿದ್ದಾರಾ? ಯಾವುದು ಕೇಳಲಿಲ್ಲ. ಗರುಡ ಕೂಡ ಮಾಹಿತಿ ಹಕ್ಕಿನಲ್ಲಿ ಕೇಳಿದೆ, ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀವಿ. ಒಂದು ರೀತಿಯಿಂದ ಈ ಚಾಲೆಂಜಿಂಗ್ ಟಾಸ್ಕನ್ನು ತಗೊಂಡವರು ಅಗ್ನಿ. ನಿಜವಾಗ್ಲೂ ಅವರ ಆ ತನಿಖಾ ಸ್ಟೈಲ್ಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ. ನಗುಮುಖದಲ್ಲೇ ಸುಮಾರು 8-9 ಜನರನ್ನ ಒಳಗಡೆ ಕಳಿಸ್ಬಿಟ್ರು. ನಿಮಗೆ ಗೊತ್ತಿರಲಿ, ಸಜ್ಜನ್ ಅವ್ರನ್ನ ಅಂದರೆ ಸ್ಪೆಷಲ್ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್, ಆತನೇ ಒಂದು ರೀತಿಯಿಂದ ಎಲ್ಲ ಸೈನ್ ಮಾಡೋದು. 11/4/2023 ಮೂಲಾಜಿಲ್ದಂಗೆ ಜೈಲಿಗೆ ಅಟ್ಟಿದ್ರು. ಈತ ಪ್ರಕರಣದ 1ನೇ ಆರೋಪಿ ಅಂತಲೇ ಹೇಳ್ಬೋದು. ನಂತರ 17/4/2023 ಈ ಗರುಡ ಭಾಗ 1, 2 ಅಂತ ನೀವು ನೋಡಿದರೆ ಎಲ್ಲ ತೋರಿಸಿದ್ದೀವಿ. ನಿಮಗೊಂದು ಜಲ ಕೂಡ ನಾವು ತೋರಿಸ್ತೇವೆ. ಇಲ್ಲಿ ಚಿಕ್ಕಮಲ್ಲಿಗವಾಡದ ಬಸಪ್ಪ ಶಿರೂರ್ ಅನ್ನೋರನ್ನ ಅಗ್ನಿಯವರು ಕಸ್ಟಡಿಗೆ ತಗೊಳ್ತಾರೆ. ಆತ 2012ರಲ್ಲಿ 78 ಲಕ್ಷ ರೂಪಾಯಿ ಪರಿಹಾರ ತಗೊಂಡಿರ್ತಾನೆ 3 ಎಕರೆಗೆ. ಮತ್ತೆ ಬರ್ತದೆ, ಮತ್ತೆ ಪೇಮೆಂಟ್ ತಗೊಳ್ತಾರೆ. ಬಸಪ್ಪ ಶಿರೂರ್ ಈಗ ಒಳಗಡೆ ಇದ್ದಾರೆ. ಇಲ್ಲಿ ಹೆಂಗೆ ಅಂದರೆ 2022ರಲ್ಲಿ KVG ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಮುಮ್ಮಿಗಟ್ಟಿಯಿಂದ ಅದನ್ನು ಡ್ರಾ ಮಾಡ್ಕೊಳ್ತಾರೆ. ಲೆಕ್ಕ ಹಾಕ್ರಿ, ಬ್ಯಾಂಕ್ನವ್ರು ಯಾವ ರೀತಿ ಇಲ್ಲಿ ಮಿಲಾಪಿ ಆಗಿದ್ದಾರೆ. ಅವ್ರು ಮಿಲಾಪಿ ಕುಸ್ತಿ ಇಲ್ಲ ಅಂದರೆ ಇದು ಸಾಧ್ಯನಾ? ಹೇಳ್ತಾರಲ್ಲ, ಬೇಕಂದಾಗ ಒಂದು ಪಾಸ್ಬುಕ್ ಬೇಗ ಕೊಡಲ್ಲ, ಚೆಕ್ ಬುಕ್ ಬೇಗ ಕೊಡಲ್ಲ. ನಿಮಗೆ ಗೊತ್ತಿರಲಿ, IDBIನ ಉಣಕಲ್ ಬ್ರಾಂಚಿನ ಈ ಇಬ್ಬರು ಮಹಾನುಭಾವರು, ಈಗ ನಿಮ್ಮ ಸ್ಕ್ರೀನಲ್ಲಿ ಕೂಡ ನೋಡ್ಬೋದು, ಲಕ್ಷ್ಮಣ್ ಹಾಗೆ ಮಂಜುನಾಥ್ ಅವರನ್ನ CID ಅಗ್ನಿಯವರು ಕಸ್ಟಡಿ ತಗೊಳ್ತಾರೆ. ಇವು ಯಾವುವು ಆ FIRನಲ್ಲಿ ಬಂದಿರಲ್ಲ. ಇದು ಅಗ್ನಿಯವರ ಒಂದು ರೀತಿಯಿಂದ ದಿವ್ಯ ದೃಷ್ಟಿಯಲ್ಲಿ ನೋಡಿದ್ದು ಅಂತಲೇ ಹೇಳ್ಬೋದು. 7/3/2023 ಲಕ್ಷ್ಮಣ್ ಹಾಗೆ ಮಂಜುನಾಥ್ ಅವ್ರನ್ನ ಇವರು ಕಸ್ಟಡಿ ತಗೋತಾರೆ. ಅವ್ರು ಹೇಳ್ತಾ ಇರುವಾಗ ನಗು ಬರ್ತದೆ. ನಟರಾಜ್ ಲಾಡ್ನಲ್ಲಿ ಅಕೌಂಟ್ ಓಪನ್ ಆಗ್ತವೆ, ಥಂಬ್ಗಳನ್ನ ಕೊಡ್ತಾರೆ. ನಂತರ ಇನ್ನೊಂದು ಕಡೆ, ಎಲ್ಲೋ ಒಂದು ಕಡೆ ತಾಲೂಕು ಆಫೀಸ್ ಹತ್ರ 3 ಜಾಗದಲ್ಲಿ ಕೂಡ ಅವರಿಗೆ ವೆಲ್ಕಮ್ ಕಿಟ್ಟನ್ನ ಕೊಟ್ಟು ಹೋಗ್ತಾರೆ ರೈತರಿಗೆ. 5 ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗ್ತವೆ. ಅಲ್ಲಿ 5 ಕೋಟಿ ವರ್ಗಾವಣೆ ಆಗ್ತದೆ. ಲೆಕ್ಕ ಹಾಕ್ರಿ, ಸ್ವಲ್ಪ ಲೇಟ್ ಆಯಿತು ಅಂತಂದರೆ ಡೋರ್ ಕ್ಲೋಸ್ ಮಾಡ್ತಾರೆ, ಇಲ್ಲ ಅಂತ ಹೇಳ್ತಾರೆ. 5 ಕೋಟಿ ಟ್ರಾನ್ಸ್ಫರ್ ಆಗ್ತವೆ. ಇಲ್ಲಿ ಇವರಿಬ್ಬರನ್ನ ಕಸ್ಟಡಿ ಕೊಡ್ತಾರೆ. IDBI ಅನ್ನೋರು ಮುಂದೆ ಏನು ಮಾಡ್ತಾರೋ ಗೊತ್ತಿಲ್ಲ. ನಂತರ ಈಗ ಯಾವಾಗ 23/12/2022ರಲ್ಲಿ 14 ಮಂದಿ ಮೇಲೆ FIR ಆಯ್ತಲ್ಲ, ಅದನ್ನು ಬಿಟ್ಟು ತನಿಖೆಯಲ್ಲಿ ಕಂಡು ಬಂದವರನ್ನ ಎಳೆದು ಒಗಿತಾ ಇದ್ದಾರೆ ಅಗ್ನಿ ಅವರು. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೋದು. ಅವರು ನಿರೀಕ್ಷಣಾ ಜಾಮೀನು ಕೂಡ ಹೋಗಿದ್ರು. ನಿರೀಕ್ಷಾ ಅದು ಜಾಮೀನನ್ನು ಆಂಟಿಸಿಪೇಟೆಡ್ ಬೇಲ್ ಅಂತ ಹೇಳ್ತಾರಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಎರಡರಲ್ಲೂ ರಿಜೆಕ್ಟ್ ಆಗಂಗೆ ಇವರು ನೋಡ್ಕೊಂಡಿದ್ದಾರೆ. ಅದು ಅಗ್ನಿಯವರ ಒಂದು ರೀತಿಯಿಂದ ಕೆಪಾಸಿಟಿ ಅಂತ ಹೇಳ್ಬೋದು. ಗೊತ್ತಿರಲಿ, ಈ ಆಂಟಿಸಿಪೇಟೆಡ್ ಬೇಲ್ ರಿಜೆಕ್ಟ್ ಮಾಡಿಸಿದ ಮೇಲೆ ಅವರಿಗೆ ಅನಿವಾರ್ಯ ಆಯಿತು, ಬಂದು ಅಗ್ನಿಯವರ ಕಾಲನ್ನು ಹಿಡಿಲೇಬೇಕಾಯಿತು. ಬಂದರು, ತಮ್ಮ ಅಂದರೆ ನೋಟಿಸ್ಗೆ ಉತ್ತರ ಕೊಟ್ಟರು. ನಂತರ ಇಲ್ಲಿ ತನಿಖೆಗೆಲ್ಲ ಹೆಂಗೆ ಬಂದು ಅಂತಂದರೆ, ಮೆಹಬೂಬ್ ಸುಹಾನಿ ಅಂತ ಹೇಳಿ, ಆ ತಂದೆ ಇಮಾಮ್ ಸಾಬ್ ಶಿರೂರ್ ಅಂತ ಹೇಳಿ ಕೋಟೂರಿನವರು 64 ಲಕ್ಷ ರೂಪಾಯಿ ತಂದೆಗೆ ಗೊತ್ತಿಲ್ಲದಂಗೆ ಡ್ರಾ ಮಾಡ್ತಾರೆ. ಈಗ ಭಾಗ 8ರಲ್ಲಿ ಗರುಡ ಇದನ್ನು ತೋರಿಸಿದೆ. ಇದು ಒಂದು ರೀತಿಯಿಂದ ಒಟ್ಟಾರೆ ಈಗ 8-9 ಬಲಿಯಾಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಚಾರ್ಜ್ ಶೀಟ್ ಸಲ್ಲಿಸಿದ್ದಾರೆ ಅಂತ ಗೊತ್ತಾಗಿದೆ. ಇನ್ನೂ ಕೆಲವೊಬ್ಬರು ಅಬ್ಸ್ಕಾಂಡಿಗಿದ್ದಾರೆ ಅಂತ ಗೊತ್ತಾಗಿದೆ. ವೀಕ್ಷಕರೇ, ಲಾಸ್ಟಿಗೆ ಕೊನೆಗೆ ಅಶ್ಫಾಕ್ ದುನ್ಸಿ ಅನ್ನೋರನ್ನು ಕೂಡ ಅವರು 17/5/2023 ಕಸ್ಟಡಿಗೆ ತಗೊಳ್ತಾರೆ. ತಗೊಂಡ್ಮೇಲೆ ಒಂದು ರೀತಿಯಿಂದ ತಾರ್ಕಿಕ ಅಂತ್ಯದತ್ತ ಈ ಹಗರಣ ಬಂದಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಕಾರಣ ಅಗ್ನಿಯವರು. ಹೇಳ್ತಾರಲ್ಲ, ಕೆಲವೊಂದು ಸತಿ ಅವ್ರ ಮೇಲೆ ಕೂಡ ಗೂಬೆ ಕುಡಿಸ್ಲಿಕ್ಕೆ ಹೋದರು. ಒಳ್ಳೆ ಕೆಲಸ ಮಾಡುವಾಗ ಅವರು ಯಾವುದೇ ರೀತಿಯಿಂದ ಮುಜುಗರಕ್ಕೆ ಬರಲಿಲ್ಲ.
ಇರಲಿ ಬಿಡಿ, ಯಾರೋ ಏನೋ ಹೇಳಿದ್ರು ಕೂಡ, ಅಲಿಗೇಷನ್ ಮಾಡಿದ್ರು ಕೂಡ ಆಗಲಿ ಬಿಡಿ, ಇರಲಿ ಬಿಡಿ ಅನ್ನೋ ರೀತಿಯಲ್ಲೇ ಹೋಗಿ ಅವರ ಮೂಗಿನ ಕೆಳಗಡೆನೆ ಹೋಗಿ ಅವರ ಮೀಸೆಯನ್ನು ಕಿತ್ತಿಕೊಂಡು ಬರುವ ಕೆಪಾಸಿಟಿಯನ್ನು ಅಗ್ನಿ ಹೊಂದಿದ್ದಾರೆ. ಇಂಥ ಆಫೀಸರ್ಗೆ ನೀವು ಯೋಚನೆ ಮಾಡಿ, ಒಂದು ರೀತಿಯಿಂದ ಈ ಮರುಭೂಮಿಯಲ್ಲಿ ನೀರನ್ನು ಹುಡುಕಿದಂತೆ ಈ ಕೇಸ್ ಇತ್ತು. ಎಲ್ಲ ಮಿಲಾಪಿ, ಎಲ್ಲ ಗೋಪ್ಯ. ನಿಮ್ಗೆ ಗೊತ್ತಿರಬೇಕು, ಇದು ತನಿಖೆ ಸ್ಟಾರ್ಟ್ ಆದಾಗ ಅಲ್ಲಿ ಸ್ಟ್ರೈಕ್ಗಳು ಕೂಡ ಆದವು. ಕಾರ್ಯಕರ್ತರು ಅಲ್ಲಿ RTI ಕಾರ್ಯಕರ್ತರು ನಕಲಿ ಅಂತ ಅದು ಇದು ಎಲ್ಲ ಅದು ಎಲ್ಲವನ್ನ ಯಾವುದೂ ತಲೆ ಕೆಡಿಸ್ಕೊಳ್ಳಿಲ್ಲ. ಅಗ್ನಿಯವರು ಕೊನೆಯವರೆಗೂ ನಿಂತ್ಕೊಂಡು ಇದಕ್ಕೆ ಒಂದು ಪರ್ಫೆಕ್ಟ್ ಆಯಾಮವನ್ನು ನೀಡಿದ್ದಾರೆ. ಎಲ್ಲರನ್ನ ವಿಚಾರಿಸಿದ್ದಾರೆ. ನಿಜವಾಗ್ಲೂ ಇವಾಗ ಇಷ್ಟು ಮಂದಿ ಕೈಯಿಂದ ತಪ್ಪಿಸ್ಕೊಂಬಂದ ಈ ಏನಿದೆಯಲ್ಲ ಹಗರಣ ಅಗ್ನಿ ಕೈಯಲ್ಲಿ ಸಿಕ್ಕಿರೋದ್ರಿಂದನೇ ಒಂದು ರೀತಿಯಿಂದ ತಾರ್ಕಿಕ ಅಂತ್ಯ ಬಂದಿದೆ. ನಾವು ಕೂಡ ಸಾಕಷ್ಟು ಬಾರಿ ಅವನ್ನ ನೇರವಾಗಿ ಕೇಳಿದ್ವಿ, ಜಗಳಾಡಿದ್ವಿ, ಎಲ್ಲವಾದು ಇರುವ ಸತ್ಯವನ್ನು ಗರುಡ ಹೇಳಲಿಕ್ಕೆ ಮುಲಾಜಿ ನೋಡೋದಿಲ್ಲ. ಅಗ್ನಿಯವ್ರಿಗೂ ನಿಜವಾಗ್ಲೂ ಒಳ್ಳೆಯ ಅದ್ಭುತವಾದ ಆಫೀಸರ್ ಅಂತಲೇ ಹೇಳ್ಬೋದು. ಯಾರು ಏನೇ ಹೇಳಿ, ಈ ಹಗರಣಕ್ಕೆ 19 ಕೋಟಿ ಹಗರಣಕ್ಕೆ ಒಂದು ರೀತಿಯಿಂದ ಅದ್ಭುತವಾದ ಆಯಾಮವನ್ನು ನೀಡಿದವರೇ ಅಗ್ನಿ. ಹೀಗಾಗಿ ಈ ಎಪಿಸೋಡನ್ನು ನಾವು ಸಮರ್ಪಿಸ್ತಾ ಇದ್ವಿ ಅಗ್ನಿಯವರಿಗೆ. ಅಲ್ಲೊಂದು ಲೋಕವುಂಟು, ಇಲ್ಲೊಂದು ದಾರಿಯುಂಟು. ಅಲ್ಲೊಂದು ಲೋಕವುಂಟು, ಇಲ್ಲೊಂದು ದಾರಿಯುಂಟು. ಒಂದಾಗಿ ನಾವು ಹೋದರೆ ನಮಗೆ ಎಂದೆಂದೂ ಆನಂದವೇ, ನಮಗೆ ಎಂದೆಂದೂ ಆನಂದವೇ. ತುಪ್ಪದಿಂದ ಮೇಲೆ ನೀರ ಕುಡಿಯಲೇಬೇಕು, ತುಪ್ಪದಿಂದ ಮೇಲೆ ನೀರ ಕುಡಿಯಲೇಬೇಕು. ತಪ್ಪ ಮಾಡಿದ ಮ್ಯಾಲೆ ಶಿವನೇ, ತಪ್ಪ ಮಾಡಿದ ಮ್ಯಾಲೆ ಶಿಕ್ಷೆ ಅನುಭವಿಸಲೇಬೇಕು. ಚಲುವಯ ಚಲುವೋ ತಾನಿ ತಂದನ, ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಚಲುವಯ ಚಲುವೋ ತಾನಿ ತಂದನ, ರಂಗಯ್ಯ ರಂಗಸ್ವಾಮಿ ತಾನಿ ತಂದನ. ಉಪ್ಪದಿಂದ ಮ್ಯಾಲೆ ನೀರ ಕುಡಿಯಲೇಬೇಕು. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳ, ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳ, ಸುಳ್ಳರು ನಾವೆಲ್ಲರೂ. ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ, ಮಾಲು ಬಂತ ಮಾಮೂಲು ಬಂತ. ಲಂಚ ತಿನ್ನೋನೆ ರಾಜ, ಲಂಚ ಏರೋನೆ ಭೋಜ. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ. ಕಳ್ಳ 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 ಕಳ್ಳ, ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳ, ಸುಳ್ಳರು ನಾವೆಲ್ಲರೂ. ಎಷ್ಟು ಕದ್ದೆ ನೀನೆಷ್ಟು ಮೆದ್ದೆ, ಮಾಲು ಬಂತ ಮಾಮೂಲು ಬಂತ. ಲಂಚ ತಿನ್ನೋನೆ ರಾಜ, ಲಂಚ ಏರೋನೆ ಭೋಜ. ಕಳ್ಳ 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 ಕಳ್ಳ, ಕಳ್ಳರು ನಾವೆಲ್ಲರೂ. ಸುಳ್ಳ 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 ಸುಳ್ಳ. 9 9 9 ತೋಳ ಹಳ್ಳಕ್ಕೆ ಬಿತ್ತು, 9 9 9 ತೋಳ ಹಳ್ಳಕ್ಕೆ ಬಿತ್ತು. ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು, ಮುಂದೆ ಇದೆ ಆಪತ್ತು ಮಾಡಿದರೆ ಮಸಲತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು, ತೋಳ ಹಳ್ಳಕ್ಕೆ ಬಿತ್ತು. ಓಡಬೇಕು ಎದ್ದು ಬಿದ್ದು ಕಣ್ಣ ಮುಚ್ಚಾಲೆ ಗಮ್ಮತ್ತು, ತೋಳ ಹಳ್ಳಕ್ಕೆ ಬಿತ್ತು. 9
ಒಂಬತ್ತು ಒಂಬತ್ತು ತೋಳ ಹಳ್ಳಕ್ಕೆ ಬಿತ್ತು. 9 9 9 ತೋಳ ಹಳ್ಳಕ್ಕೆ ಬಿತ್ತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.